ಮರಕ್ಕೆ ಗುದ್ದಿ ಹೊತ್ತಿ ಉರಿದಂತಹ ಪೆಟ್ರೋಲ್ ತುಂಬಿದಂತಹ ಟ್ಯಾಂಕರ್ ಇತ್ತ ದೊಡ್ಡಬಳ್ಳಾಪುರ 11ನೇ ಮೈಲಿ ಬಳಿ ಟ್ಯಾಂಕರ್ ಧಗಧಗನೆ ಹೊತ್ತಿ ಉರಿತಾ ಇದೆ. ಮರಕ್ಕೆ ಗುದ್ದಿ ಹೊತ್ತಿ ಉರಿತಾ ಇದೆ ಪೆಟ್ರೋಲ್ ತುಂಬಿದಂತಹ ಟ್ಯಾಂಕರ್. ದೊಡ್ಡಬಳ್ಳಾಪುರ 11ನೇ ಮೈಲಿ ಬಳಿ ಟ್ಯಾಂಕರ್ ಧಗಧಗನೆ ಹೊತ್ತಿ ಉರಿತಾ ಇದೆ. ಟ್ಯಾಂಕರ್ ಪಕ್ಕದಲ್ಲಿದ್ದಂತಹ ಹಾಲು ತುಂಬಿದ್ದ ಲಾರಿಯೂ ಕೂಡ ಭಸ್ಮವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದಂತಹ ಅಗ್ನಿಶಾಮಕ ಸಿಬ್ಬಂದಿ ದಳ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟು ಧಗಧಗನೆ ಉರಿತಾ ಇದೆ, ಮುಗಿಲೆತ್ತರಕ್ಕೆ ಆ ಒಂದು ದಟ್ಟ ಹೊಗೆ ಆವರಿಸ್ತಾ ಇದೆ ಅಂತ. ಮರಕ್ಕೆ ಏಕಾಏಕಿ ಬಂದು ಗುದ್ದುಬಿಟ್ಟಿದೆ ಪೆಟ್ರೋಲ್ ತುಂಬಿದಂತಹ ಟ್ಯಾಂಕರ್. ಹಾಗಾಗಿ ಕಿಡಿ ಹೊತ್ಕೊಂಡು ಅದರಲ್ಲೇ ಪೆಟ್ರೋಲ್ ಟ್ಯಾಂಕರ್ ಆಗಿರೋದ್ರಿಂದ ಕಿಡಿ ಹೊತ್ಕೊಂಡು ದಗದಗಂತ ಹೊತ್ತಿ ಉರಿತಾ ಇದೆ. ಇದು ದೊಡ್ಡಬಳ್ಳಾಪುರದ 11ನೇ ಮೈಲಿ ಬಳಿ ನಡೆದಿರುವಂತಹ ಘಟನೆ ಇದೆ. ಟ್ಯಾಂಕರ್ ಅಲ್ಲಿ ಧಗಧಗನಂತೆ ಹೊತ್ತಿ ಉರಿತಾ ಇದೆ. ಮರಕ್ಕೆ ಡಿಕ್ಕಿ ಹೊಡೆದು ಟ್ಯಾಂಕರ್ ಪಕ್ಕದಲ್ಲಿದ್ದಂತಹ ಹಾಲು ತುಂಬಿದ್ದ ಲಾರಿಯೂ ಕೂಡ ಭಸ್ಮವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯವರು. ಜೊತೆಗೆ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿ ಬಂದಿದ್ರು ಅಗ್ನಿಶಾಮಕ ದಳದವರು. ಹರಸಾಹಸವನ್ನು ಪಡ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರು. ವಿಷಯ ತಿಳಿತಾ ಇದ್ದಂತೆ ದೌಡಾಯಿಸಿ ಬಂದಿದ್ದಾರೆ ಸ್ಥಳಕ್ಕೆ. ಸದ್ಯ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹರಸಾಹಸವನ್ನ ಪಟ್ಟು ಯಶಸ್ವಿಯಾಗಿದ್ದಾರೆ. ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಲಾರಿಯಲ್ಲಿದ್ದಂತಹ ಚಾಲಕನು ಸೇಫ್. ಹಾಗೆ ಏನು ಹಾಲಿನ ಲಾರಿಯನ್ನ ಹೊತ್ತು ನಿಂತಿದ್ರು ಆತ ಕೂಡ ಸೇಫ್. ಟ್ಯಾಂಕರ್ ಏನಿತ್ತು ಆ ಟ್ಯಾಂಕರ್ ಇದ್ದಂತಹ ಚಾಲಕ ಕೂಡ ಸೇಫ್ ಆಗಿದೆ. ಸದ್ಯ ಧಗಧಗನೆ ಹೊತ್ತಿ ಉರಿತಾ ಇದೆ ಪೆಟ್ರೋಲ್ ಟ್ಯಾಂಕರ್. ಅನ್ಲೋಡ್ ಮಾಡಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಮರಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ದೊಡ್ಡಬಳ್ಳಾಪುರದಲ್ಲಿ 11ನೇ ಮೈಲಿಯ ಬಳಿ ನಡೆದಂತಹ ಘಟನೆ ನೋಡಿ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ. ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಸಮಯದವರೆಗೂ ಬೆಂಕಿಯನ್ನು ನಂದಿಸುವವರೆಗೂ ಕೂಡ ಅಲ್ಲಿನ ಸುತ್ತಮುತ್ತದ ಜನರ ಭಯ ಕೂಡ, ಅವರ ಆತಂಕ ಕೂಡ ಹೆಚ್ಚಾಗಿತ್ತು, ಏನಾಗುತ್ತೆ ಮುಂದೆ ಅಂತ ಹೇಳಿ. ಆದರೆ ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕರೆಕ್ಟ್ ಟೈಮಿಗೆ ಬಂದು ಅಗ್ನಿಶಾಮಕ ಸಿಬ್ಬಂದಿ ದಳದವರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಗುರುಮೂರ್ತಿ, ಈಗ ಈ ಒಂದು ಪೆಟ್ರೋಲ್ ತುಂಬಿದಂತಹ ಟ್ಯಾಂಕರ್ ಎಲ್ಲಿಂದ ಯಾವ ಕಡೆಗೆ ಹೋಗ್ತಾ ಇತ್ತು, ಎಲ್ಲಿ ಅನ್ಲೋಡ್ ಮಾಡಬೇಕಾಗಿತ್ತು, ಯಾಕೆ ಈ ರೀತಿ ಒಂದು ದುರ್ಘಟನೆ ನಡೆದು ಹೋಯ್ತು ಅಲ್ಲಿ ಅಂತ? ಅದು ಈಚರ ಏನು ಈ ಘಟನೆ ನಡೆದಿರುವಂತದ್ದು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಪುರ ಸಮೀಪ ನಡೆದಿರುವಂತದ್ದು. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಈಗ ಏನು ದೊಡ್ಡಬಳ್ಳಾಪುರ ಕಡೆಯಿಂದ ನೆಲಮಂಗಲ ಕಡೆಗೆ ಪೆಟ್ರೋಲ್ ತುಂಬಿದ ಲಾರಿ ಹೋಗ್ತಾ ಇರುವಂತದ್ದು. ಅಲ್ಲೇ ಇರುವಂತ ಏನು ಅಲ್ಲಿ ಒಂದು ಯೂಟರ್ನ್ ಸಿಗುತ್ತೆ. ಯೂಟರ್ನ್ ಕ್ಯಾಂಟರ್ ಕೂಡ ಯೂಟರ್ನ್ ಮಾಡಲಿಕ್ಕೆ ಹಾಲನ್ನು ತುಂಬಿದ ಗಾಡಿ ಕ್ಯಾಂಟರ್ ಯೂಟರ್ನ್ ಮಾಡ್ಲಿಕ್ಕೆ ಬರ್ತಾ ಇರುತ್ತೆ. ಆಗ ಆ ಸಮಯದಲ್ಲಿ ಏಕಾಏಕಿ ಮರಕ್ಕೆ ಬಿದ್ದಿರುವಂತದ್ದು. ಮರಕ್ಕೆ ಬಿದ್ದಿದ್ದು ಅಲ್ಲಿ ಏನು ಬೆಂಕಿ ಹತ್ಕೊಂಡಿರ್ತದೆ. ಆ ಸಂದರ್ಭದಲ್ಲಿ ಪೆಟ್ರೋಲ್ ತುಂಬಿದ ಲಾರಿಗೆ ಬೆಂಕಿ ಬಿದ್ದಿರುವಂತದ್ದು ವಿಚಾರ. ಆಗ ಏನೋ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗ ಬೆಂಕಿ ನಂದಿಸಲು ಯಶಸ್ವಿಯಾಗಿರುವಂತದ್ದು ವಿಚಾರ. ಎಸ್ ಗುರುಮೂರ್ತಿ, ಸದ್ಯ ಇವಾಗ ಅಲ್ಲಿ ಹಾಲಿಂದು ಲಾರಿ ಬೇರೆ ನಿಂತಿತ್ತಲ್ಲ, ಅದರಲ್ಲಿ ಯಾರಾದ್ರೂ ಇದ್ರಾ? ಮತ್ತೆ ಅದು ಕೂಡ ಭಸ್ಮ ಆಗಿದೆ ಅಂತ ಗೊತ್ತಾಯ್ತು. ಸದ್ಯ ಅಕ್ಕಪಕ್ಕದ ಮನೆಯವರ ಪರಿಸ್ಥಿತಿ ಎಲ್ಲ ಹೇಗಿದೆ? ವಿಚಾರ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿಲ್ಲ. ಯಾಕಂದ್ರೆ ಬೆಂಕಿ ತಂದಿದ್ದಂತ ಏನೋ ಗಾಡಿಯಲ್ಲಿದ್ದಂತ ಲಾರಿ ಚಾಲಕ ಆಗಿರೋದು ಏನಾಗಿರೋದು 2 ಲಾರಿಯಿಂದ ಈಗ ಬೆಂಕೊಡ್ತಿರುವಂತದ್ದು. ಸುತ್ತಮುತ್ತಲು ಏನು ಯಾವುದೇ ಮನೆಯಲ್ಲಿರೋ ಕಾರಣ ಏನೋ ಯಾರಿಗೂ ಕೂಡ ಪ್ರಾಣ ಹಾನಿ ಆಗಿಲ್ಲ ಅಂತಾನೆ ಹೇಳ್ಬೋದು ವಿಚಾರ. ಓಕೆ ಗುರುಮೂರ್ತಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ನೋಡಿ ಅಲ್ಲಿ ಯಾವುದೇ ಕೂಡ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದು ದೊಡ್ಡ ವಿಷಯ. ಯಾಕಂದರೆ ಪೆಟ್ರೋಲ್ ಟ್ಯಾಂಕರ್ ಅಷ್ಟರ ಮಟ್ಟಿಗೆ ದಗದಗಿಸ್ತಾ ಇದೆ ಅಂತಂದರೆ, ಜೊತೆಗೆ ಅಲ್ಲೇನು ಹಾಲಿಂದು ಒಂದು ಲಾರಿ ನಿಂತಿತ್ತು ಅದು ಕೂಡ ಸುಟ್ಟು ಭಸ್ಮ ಆಗಿರೋದು.
ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಒಂದು ವೇಳೆ ಏನಾದರೂ ಆ ಪೆಟ್ರೋಲ್ ಟ್ಯಾಂಕ್ ಮತ್ತಷ್ಟು ಭೀಕರತೆಯಿಂದ ಏನಾದರೂ ಓಪನ್ ಆಗದಿದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಅಕ್ಕಪಕ್ಕ ಜನರಿಗೂ ಕೂಡ. ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಲ್ಲಿ ಜನರು ಕೂಡ ಅಕ್ಕಪಕ್ಕ ನೆರೆಹೊರೆಯವರು ಕೂಡ ಕೆಲ ಮಟ್ಟಿಗೆ ಭಯಭೀತರಾಗಿದ್ರು. ನಂತರ ಅಗ್ನಿಶಾಮಕ ದಳದವ್ರು ಬಂದು ನಿಂದಿಸಿದ ಮೇಲೆ ಎಲ್ಲವೂ ಕೂಡ ಸರಿ ಹೋಯ್ತು. ಲಾರಿ